ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರುಳು ಜೊತೆಗೆ ಸ್ವಾಗತ. ನೋಡಿ, ಇವರು ಪುನಿಯಾ ಅಂತ ಬಿಟ್ಟು ಇವರು ಈಗ ಗೋಬಿ ಮಂಚೂರಿ ಮಾಡ್ತಾ ಇದಾರೆ. 2-3 ವರ್ಷ ಇವರು ಹೋಟೆಲ್ ಫೀಲ್ಡ್ ಅಲ್ಲಿ, ರೆಸ್ಟೋರೆಂಟ್ ಫೀಲ್ಡ್ ಅಲ್ಲಿ ಇವರು ವರ್ಕ್ ಮಾಡ್ತಾ ಇದಾರೆ. ತುಂಬಾನೇ ಎಕ್ಸ್ಪೀರಿಯನ್ಸ್ ಇರೋಂಥವ್ರು. ಇವರು ಸೌತ್ ಅಲ್ಲಿ, ನಾರ್ತ್ ಅಲ್ಲಿ, ಚೈನೀಸ್ ಅಲ್ಲಿ, ಮತ್ತೆ ಕಟಿಂಗ್ ಅಲ್ಲಿ, ಗ್ರೈಂಡರಿಂಗ್ ಅಲ್ಲಿ ಎಲ್ಲದರಲ್ಲೂ ಇವರು ಕೆಲಸ ಮಾಡಿದ್ದಾರೆ. ಸೊ ಒಂದು ಹೆಡ್ ಕುಕ್ ಅಲ್ಲಿ ಆಲ್ಮೋಸ್ಟ್ ಅರ್ಧ ಮುಕ್ಕಾಲ್ ಕೆಲಸ ಇವರೇ ಮಾಡ್ಬಿಡ್ತಾರೆ. ಇವ್ರದ್ದು ಸ್ಪೆಷಲ್ ಇವ್ರು ಮಾಡೋಂಥ ಒಂದು ಗೋಬಿ ಮಂಚೂರಿ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆ ಕಾರಣಕ್ಕೆ ನಾನು ಇವ್ರನ್ನ ಕರ್ಕೊಂಡ್ಬಂದು ಮನೆಗೆ ಕರ್ಕೊಂಡ್ಬಂದು ಇಲ್ಲಿ ನಮ್ಮ ಮನೆಯಲ್ಲೇ ಈಗ ಗೋಬಿ ಮಂಚೂರಿ ಮಾಡಿಸ್ತಾ ಇದ್ದೀನಿ. ಈ ಗೋಬಿ ಮಂಚೂರಿ ತುಂಬಾ ಜನ ನೀವು ಮೆಸೇಜ್ ಮಾಡಿದ್ರಿ, ಸರ್ ಗೋಬಿ ಮಂಚೂರಿ ಪರ್ಫೆಕ್ಟ್ ವಿಧಾನದಲ್ಲಿ ಗೋಬಿ ಮಂಚೂರಿ ತೋರಿಸಿ ಅಂತ ಹೇಳ್ಬಿಟ್ಟು. ಆ ಕಾರಣಕ್ಕೆ ನಾನು ಇವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಮಾಡಿಸ್ತಾರಂಥದ್ದು. ತುಂಬಾ ಹೋಟ್ಲ್ಗಳಲ್ಲಿ ತುಂಬಾ ಕಡೆ ನಾನು ಹೋದಾಗ ಗೋಬಿ ಮಂಚೂರಿ ಮಾಡೋದು ತುಂಬಾ ಜನ ತೋರಿಸಿರಲಿಲ್ಲ. ಅದು ತೋರಿಸ್ಬೇಕಂದ್ರೆ ನಾನು ಹೋದಾಗ ಅವರು ಮುಂಚೆನೆ ಗ್ರೇವಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಪ್ಲಸ್ ಅದಕ್ಕೆ ಗೋಬಿಗೆ ಮಿಕ್ಸಿಂಗ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಆ ಮಿಕ್ಸಿಂಗ್ ಯಾವ ರೀತಿ ಮಾಡೋದು ಮತ್ತೆ ಗೋಬಿ ಮಂಚೂರಿ ಗ್ರೇವಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಅದು ತುಂಬಾನೇ ಡಿಫಿಕಲ್ಟು. ಆ ಕಾರಣಕ್ಕೆ ನಾನು ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಒಂದು 5-6 ಜನಕ್ಕೆ ಈಗ ಬನ್ನಿ ನೋಡೋಣ ಒಂದು ಗೋಬಿ ಮಂಚೂರಿ ಇವ್ರು ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಗೋಬಿ ಮಂಚೂರಿ ಮಾಡೋದಕ್ಕೆ 3-4 ಟೀ ಸ್ಪೂನ್ ಅಷ್ಟು ಶುಂಠಿ ತಗೊಂಡಿದ್ದಾರೆ. ಮತ್ತೆ ಸ್ವಲ್ಪ ಕರಿಬೇವು ಸೊಪ್ಪು, ಹಸಿಮೆಣಸಿನಕಾಯಿ. ಇದನ್ನ ಒಂದು ಹಸಿಮೆಣಸಿನಕಾಯಿನ ಇದನ್ನ 4 ಪೀಸ್ ಮಾಡ್ಕೊಂಡು ಮತ್ತೆ ಇದನ್ನ ಸಣ್ಣ ಕಟ್ ಮಾಡ್ಕೊಂಡಿದ್ದಾರೆ. ಮತ್ತೆ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ, ಇಷ್ಟೊಂದು ಈರುಳ್ಳಿ, ಒಂದು 3 ಗಡ್ಡೆ ಈರುಳ್ಳಿ ನೋಡಿ, ಇಷ್ಟೊಂದು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ, ಈಗ ಇಲ್ಲಿ 1.5 ಕಪ್ ಅಷ್ಟು ಕಾರ್ನ್ಫ್ಲೋರ್ ಹಾಕೊಂಡಿದ್ದಾರೆ. ಕಾರ್ನ್ಫ್ಲೋರ್ ಹಾಕೊಂಡು ಈಗ ಮೈದಾ ಹಾಕೊಂತ ಇದ್ದಾರೆ. ಮೈದಾ ಒಂದು 3/4 ಕಪ್ಪು. ಮೈದಾ ಸ್ವಲ್ಪ ಕಡಿಮೆ ನೋಡಿ, 1 ಕಪ್ ಅಷ್ಟು ಮೈದಾ, 1.5 ಕಪ್ಪು ಕಾರ್ನ್ಫ್ಲೋರ್. ಅರ್ಶಿನ ಪುಡಿ ಹಾಕೊಂತ ಇದ್ದಾರೆ, 1/4 ಟೀ ಸ್ಪೂನ್ ಸ್ವಲ್ಪ. ನೋಡಿ, ಈಗ ಇದರಲ್ಲಿ ರೆಡ್ ಚಿಲ್ಲಿ ಪೌಡರು ಅರ್ಧ ಟೀ ಸ್ಪೂನ್ ಹಾಕೊಂಡಿದ್ದಾರೆ. ಪುಡಿ ಹಾಕೊಂತ ಇದ್ದಾರೆ. ಮತ್ತೆ ಈ ಧನಿಯಾ ಪುಡಿ ಓಕೆ ಅರ್ಧ ಟೀ ಸ್ಪೂನ್ ನೋಡಿ, ಇಷ್ಟೊಂದು ಹಾಕೊಂಡಿದ್ದಾರೆ. ಈಗ ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಇದನ್ನ ಉಂಟೆ ಇಲ್ದಿರ ಇದನ್ನ ನೀಟಾಗಿ ಒಂದು 2 ನಿಮಿಷ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಗೋಬಿ ಎಲ್ಲ ಇದನ್ನ ಕಟ್ ಮಾಡ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಇದರಲ್ಲಿ ಇಟ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಇದನ್ನ 2-3 ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಮಿಕ್ಸ್ ಮಾಡ್ಕೊಂಡು ಈಗ ನೋಡಿ ಗೋಬಿ ಇದ್ರಲ್ಲಿ ಹಾಕೊಂತ ಇದ್ದಾರೆ. ನೋಡಿ, ಗೋಬಿ ಇದ್ರಲ್ಲಿ ಹಾಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಹೋಗಿ ನೋಡಿ, ಇದನ್ನ 1 ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ. ನೋಡಿ, ಎಲ್ಲದಕ್ಕೂ ಇದು ಮಸಾಲ ಮುಟ್ಟಿದೆ. ಈಗ ನೋಡಿ, ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾದ್ಮೇಲೆ ಇದನ್ನ ಬಿಡ್ತಾರೆ. ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಈಗ ಗೋಬಿ ಬಿಡ್ತಾ ಇದ್ದಾರೆ. ಫಸ್ಟ್ ಎಣ್ಣೆ ಚೆಕ್ ಮಾಡ್ಬೇಕಾಗುತ್ತೆ, ಎಣ್ಣೆ ಕಾದಿದೆಯೋ ಇಲ್ಲೋ. ಈಗ ನೋಡಿ, ಇಷ್ಟು ಮಾತ್ರ ಕಾದ್ಮೇಲೆ ಈಗ ಬಿಡ್ತಾ ಇದ್ದಾರೆ. ಸಪ್ರೇಟ್ ಆಗಿ ಮಸಾಲ ಜೊತೆ ಈ ತರ ಮಿಕ್ಸ್ ಮಾಡ್ಕೊಂಡು ಬಿಡ್ಬೇಕಾಗುತ್ತೆ, ಸಿಂಗಲ್ ಆಗಿ. ನೋಡಿ, ಇದನ್ನ ಇಷ್ಟು ಮಾತ್ರ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಒಂದು 3-4 ನಿಮಿಷ ಇದನ್ನ ಫ್ರೈ ಮಾಡಿ ಈಗ ತೆಗಿತಾ ಇದ್ದಾರೆ. ನೋಡಿ, ಇದೇ ತರ ಎಲ್ಲಾನು ಫ್ರೈ ಮಾಡ್ಕೊತಾರೆ. ನೋಡಿ, ಮೈದಾ ಕಾರ್ನ್ಫ್ಲೋರ್ ಇದನ್ನ ಜಾಸ್ತಿ ನೀರಾಗಿ ಕಲ್ಸ್ಕೋಬಾರ್ದು, ಸ್ವಲ್ಪ ಗಟ್ಟಿ ಇರ್ಬೇಕಾಗುತ್ತೆ. ಗಟ್ಟಿ ಇದ್ರೇನೆ ಅದನ್ನ ಮಸಾಲ ಕಚ್ಕೊಳುತ್ತೆ. ನೀರಾಗೋದ್ರೆ ಮಸಾಲ ಕಚ್ಕೊಳೋದಿಲ್ಲ. ನೋಡಿ, ಈಗ ಗೋಬಿ ಎಲ್ಲಾನು ಫ್ರೈ ಮಾಡಿ ತೆಗೆದಿದ್ದಾರೆ. ನೋಡಿ, ಗೋಬಿ ರೆಡಿ ಆಗಿದೆ. ಈಗ ಗೋಬಿ ಮಂಚೂರಿಗೆ ಗೋಬಿ ಮಂಚೂರಿಯನ್ ಗ್ರೇವಿ ಮಾಡ್ತಾ ಇದ್ದಾರೆ. ಈಗ ಬನ್ನಿ ನೋಡೋಣ ಇದು ಗೋಬಿ ಮಂಚೂರಿ ಗ್ರೇವಿ ಯಾವ ರೀತಿ ಮಾಡ್ತಾರೆ ಅಂತ. ನೋಡಿ, ಇದರಲ್ಲಿ ಎಣ್ಣೆ ಒಂದು 100 ml ಅಷ್ಟು ಎಣ್ಣೆ ಹಾಕೊಂಡಿದ್ದಾರೆ. ಎಣ್ಣೆ ಹಾಕೊಂಡಿದ ನಂತರ ಚೆನ್ನಾಗಿ ಕಾಯಿಸ್ಕೊಂಡು ಈಗ ಜೀರಿಗೆ ಹಾಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ಸ್ವಲ್ಪ ತುಪ್ಪ ಹಾಕ್ಕೊಂತ ಇದ್ದಾರೆ. ನೋಡಿ, ಈಗ ಜೀರಿಗೆ ಫ್ರೈ ಆಗಿದೆ. ಫ್ರೈ ಆದ್ಮೇಲೆ ಈಗ ಬೆಳ್ಳುಳ್ಳಿ ಹಾಕೊಂಡಿದ್ದಾರೆ.
ಅದು ಲೈಟಾಗಿ ಫ್ರೈ ಆಗಿದ ನಂತರ ಈಗ ಹಸಿಮೆಣಸಿನ್ಕಾಯಿ ನೋಡಿ. ಈಗ ಹಸಿಮೆಣಸಿನ್ಕಾಯಿ ಸ್ವಲ್ಪ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡಿಕೊಂಡು ಈಗ ಶುಂಠಿ ಹಾಕ್ಕೊಂಡಿದ್ದೀವಿ. ನೋಡಿ ಈಗ ಸ್ವಲ್ಪ ಕರಿಬೇವು ಸೊಪ್ಪು, ಈರುಳ್ಳಿ. ನೋಡಿ ಇದು ಕಲರ್ಗೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 6 ಮೆಣಸಿನ್ಕಾಯಿ ಹಾಕೊಂಡಿದ್ದಾರೆ. 6 ಮೆಣಸಿನ್ಕಾಯಿ ಇದು ಬಿಸಿ ನೀರಲ್ಲಿ ಹಾಕಿ ಒಂದು ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಆದ್ಮೇಲೆ ಈಗ ಇದನ್ನ ನೋಡಿ ಮಿಕ್ಸಿಗೆ ಹಾಕೊಂಡು ರುಬ್ಕೊಂತ ಇದ್ದಾರೆ. ನೋಡಿ ಎಲ್ಲ ಫುಲ್ ಗೋಬಿ ಹಾಕೊಂಡು ಈಗ ಫ್ರೈ ಮಾಡಿ ಇದೆಲ್ಲ ಹಾಕೊಂಡಿದ್ದಾರೆ. ನೋಡಿ ಈಗ ನೋಡಿ ಬೆಳ್ಳುಳ್ಳಿ ಎಲ್ಲಾನು ಫ್ರೈ ಆಗಿದೆ. ಫ್ರೈ ಆಗಿದ ನಂತರ ಸ್ವಲ್ಪ ವೆನಿಗರ್ ಹಾಕೊಂಡಿದ್ದಾರೆ. ನೋಡಿ ವೆನಿಗರ್ ಹಾಕೊಂಡಿದ ನಂತರ ಈಗ ಟೊಮೊಟೊ ಸಾಸ್ ಹಾಕೊಂತ ಇದ್ದಾರೆ. ಈ ಟೊಮೊಟೊ ಸಾಸು 1 ಟೀ ಸ್ಪೂನು, ಗ್ರೀನ್ ಚಿಲ್ಲಿ ಸಾಸು ಅದೊಂದು 1.5 ಟೀ ಸ್ಪೂನ್, ಸೋಯಾ ಸಾಸ್, ಸೋಯಾ ಸಾಸ್ 1-2 ಟೀ ಸ್ಪೂನ್. ನೋಡಿ ಸಾಸ್ ಹಾಕೊಂಡಿದ ನಂತರ ಈಗ ಒಂದು 3/4 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ಕೊಂತ ಇದ್ದಾರೆ. ಚಿಲ್ಲಿ ಪೌಡರ್ ಒಂದು 3/4 ಟೀ ಸ್ಪೂನ್. ನೋಡಿ ಅರಿಶಿನ ಪುಡಿ ಒಂದು 1/4 ಟೀ ಸ್ಪೂನು. ನೋಡಿ ಪುಡಿ ಸ್ವಲ್ಪ, ಇಷ್ಟನ್ನು ಹಾಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಅದರಲ್ಲಿ ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿದ್ರಲ್ಲ, ರುಬ್ಕೊಂಡು ಈಗ ಇದ್ರಲ್ಲಿ ಹಾಕೊಂಡಿದ್ದಾರೆ. ಇದು ಕಲರ್ಗೋಸ್ಕರ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ. ನೋಡಿ ಈಗ ವೈಟ್ ಪೆಪ್ಪರ್ ಪೌಡರ್ ಹಾಕೊಂತ ಇದ್ದಾರೆ. ಒಂದು ಅರ್ಧ ಟೀ ಸ್ಪೂನ್ ವೈಟ್ ಪೆಪ್ಪರ್ ಪೌಡರು, ಬ್ಲ್ಯಾಕ್ ಪೆಪ್ಪರ್ ಪೌಡರು ಒಂದು 1/4 ಟೀ ಸ್ಪೂನ್, ಅದರಲ್ಲಿ ಈಗ ನೀರು ಹಾಕೊಂತ ಇದ್ದಾರೆ. ನೋಡಿ ಇದರಲ್ಲಿ ಮತ್ತೆ ಒಂದು 2 ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದಾರೆ. ನೋಡಿ ಈಗ ಸಕ್ಕರೆ ಹಾಕೊಂತ ಇದ್ದಾರೆ, ಒಂದು ಅರ್ಧ ಟೀ ಸ್ಪೂನ್ ಸಕ್ಕರೆ. ನೋಡಿ ಇದರಲ್ಲಿ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೊಂಡಿದ್ದಾರೆ. ಎಷ್ಟು 1 ಟೀ ಸ್ಪೂನ್ ಕಾರ್ನ್ಫ್ಲೋರ್ ಹಾಕೊಂಡು ಈಗ ನೀರು ಹಾಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. और थोड़ा दो कॉर्नफ्लावर, ಥಿಕ್ನೆಸ್ ನೋಡಿಕೊಂಡು ಹಾಕ್ಕೋಬೇಕು. ನೋಡಿ ಇದರಲ್ಲಿ 2 ಟೀ ಸ್ಪೂನು ಕಾರ್ನ್ಫ್ಲೋರ್ ಹಾಕೊಂಡಿದ್ದಾರೆ. ನೋಡಿ ಈಗ ಕುದಿ ಸ್ಟಾರ್ಟ್ ಆಗಿದೆ. ಕುದಿ ಸ್ಟಾರ್ಟ್ ಆದಮೇಲೆ ಈಗ ಕಾರ್ನ್ಫ್ಲೋರ್ ಹಾಕ್ತಾರೆ. ನೋಡಿ ಈಗ ಜಸ್ಟ್ ಒಂದು ಕುದಿ ಬಂದಿದೆ. ಒಂದು ಕುದಿ ಬಂದಿದ ತಕ್ಷಣ ಈಗ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದಾರೆ. इसको ज़्यादा बॉईल करने का जरूरत नहीं, एक बार ऐसा आ गया बस. ನೋಡಿ ಇದು ಒಂದಕ್ಕೊಂದಕ್ಕೂ ಇದು ಮೆತ್ಕೊಂಡಿರುತ್ತೆ. ಇದನ್ನೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದಾರೆ. ಪುಡಿ ಮಾಡ್ಕೊಂಡು ಈಗ ಇದ್ರಲ್ಲಿ ಹಾಕೊಂತ ಇದ್ದಾರೆ. ಉಪ್ಪು ಖಾರ ಏನಾದರೂ ಕಡಿಮೆ ಇದ್ರೆ ಈಗಲೇ ನೋಡ್ಕೋಬೋದು. ನೋಡಿ ಇದ್ರಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇತ್ತು. ಉಪ್ಪು ಹಾಕೊಂಡು ಈಗ ಮಿಕ್ಸ್ ಮಾಡ್ಕೊಂಡು ಈಗ ಇದ್ರಲ್ಲಿ ಗೋಬಿ ಎಲ್ಲ ಇದ್ರಲ್ಲಿ ಹಾಕೊಂತ ಇದ್ದಾರೆ.
थोड़ा वो फास्ट रहता तो अच्छा वो ಹಾಂ ಹಾಂ थोड़ा ड्राई होना ಓಕೆ ನೋಡಿ ಈಗ ಅದ್ರ ಮೇಲ್ಗಡೆ ಈಗ ಈರುಳ್ಳಿ ಹಾಕ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ ಈಗ ಗೋಬಿ ಹಾಕೊಂಡು ಒಂದು 2 ನಿಮಿಷ ಆಗಿದೆ. 2 ನಿಮಿಷ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ನೋಡಿ ಗ್ರೇವಿ ಎಲ್ಲಾನು ಫುಲ್ಲು ಡೌನ್ ಆಗಿದೆ. ಈಗ ಡೌನ್ ಆದಮೇಲೆ ಇದನ್ನ ಇಳಿಸ್ಕೊತಾ ಇದ್ದಾರೆ. ನೋಡಿ ಫ್ಲೇಮ್ ಅನ್ನೋದು ಇದಕ್ಕೆ ಗೋಬಿ ಹಾಕಿದ್ಮೇಲೆ ಫ್ಲೇಮ್ ತುಂಬಾ ಜಾಸ್ತಿ ಇರಬೇಕು. ನೋಡಿ ಮನೆಗಳಲ್ಲಿ ಮಾಡೋದು ಇದು ತುಂಬಾ ಚಿಕ್ಕದಾಗಿರುತ್ತೆ, ಆ ಕಾರಣಕ್ಕೆ ಇದು ಸ್ವಲ್ಪ ಫ್ರೈ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಹೋಟ್ಲುಗಳಲ್ಲಾದ್ರೆ ತುಂಬಾ ಹೆವಿ ಫ್ಲೇಮ್ ಇರುತ್ತೆ, ಆ ಕಾರಣಕ್ಕೆ ಅಲ್ಲಿ ಬೇಗ ಡ್ರೈ ಆಗ್ಬಿಡುತ್ತೆ. ನೋಡಿ ಗ್ರೇವಿ ಲೈಟಾಗಿ ಡ್ರೈ ಆಗಿದ ತಕ್ಷಣ ಇದನ್ನ ತೆಗಿತಾ ಇದೆ. ನೋಡಿ ಗೋಬಿ ಮಂಚೂರಿ ರೆಡಿ ಆಗಿದೆ. ಸ್ನೇಹಿತರೆ ನೋಡಿ ಈಗ ಗೋಬಿ ಮಂಚೂರಿ ರೆಡಿ ಆಗಿದೆ. ಈಗ ಸರ್ವ್ ಮಾಡ್ತಾ ಇದ್ದಾರೆ. ನಿಮಗೆ ಫ್ಲೇಮ್ ಅನ್ನೋದು ತುಂಬ ಜಾಸ್ತಿ ಇದ್ದರೆ ಇದು ಗೋಬಿ ಅನ್ನೋದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಫ್ಲೇಮ್ ತುಂಬ ಸಣ್ಣದಾಗಿ ಇಟ್ಕೊಂಡ್ಬಿಟ್ರೆ ಗೋಬಿ ಸ್ವಲ್ಪ ಮೆತ್ತವಾಗ್ಬಿಡುತ್ತೆ. ನೋಡಿ ಗೋಬಿ ಮಂಚೂರಿ ರೆಡಿ. ನೋಡಿ ಅದ್ರ ಮೇಲ್ಗಡೆ ಸ್ವಲ್ಪ ಈರುಳ್ಳಿ. ಸ್ನೇಹಿತರೆ ನೋಡಿ ಇದು ರೆಸ್ಟೋರೆಂಟ್ ಸ್ಟೈಲು ಗೋಬಿ ಮಂಚೂರಿ ರೆಡಿ ಆಗಿದೆ. ನೋಡಿ ಈ ಥರ ಒಂದು ಹೋಟೆಲಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಗೋಬಿ ಮಂಚೂರಿ ಮಾಡೋ ಅಂಥದ್ದು ಇದು ಪರ್ಫೆಕ್ಟ್ 100% ರೆಸ್ಟೋರೆಂಟಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಇವರು ಮಾಡಿರೋಂಥದ್ದು. ವಾವ್, ಎಕ್ಸಲೆಂಟ್ ಆಗಿದೆ. ನೋಡಿ ಇದು ಮನೆಯಲ್ಲಿ ಸ್ಟೌವಲ್ಲಿ ಇರೋ ಕಾರಣಕ್ಕೆ ಇದು ಸ್ವಲ್ಪ ಮೆತ್ತವಾಗಿದೆ. ಇದು ಅವರು ಅಲ್ಲಿ ಹೋಟೆಲಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಮಾಡುವಾಗ ಫ್ಲೇಮ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ, ಆ ಕಾರಣಕ್ಕೆ ಇದು ಜಸ್ಟ್ ಹಾಕಿದ ತಕ್ಷಣ ಆ ಫ್ಲೇಮ್ ಎಲ್ಲ ಕಡೆನೂ ಬರೋದ್ರಿಂದ ಅದು ಗ್ರೇವಿ ಅನ್ನೋದು ಬೇಗ ಡ್ರೈ ಆಗುತ್ತೆ. ಮತ್ತು ಹಂಗೆ ಪ್ಲೇಟಲ್ಲಿ ಹಾಕಿ ಕೊಡ್ತಾರೆ, ಬಿಸಿ ಬಿಸಿನೇ ಇರುತ್ತೆ. ಅದು ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ. ಇಲ್ಲಿ ಸ್ವಲ್ಪ ಈ ಗ್ರೇವಿ ಎಲ್ಲಾನು ಡ್ರೈ ಆಗೋದಕ್ಕೆ ಸ್ವಲ್ಪ ಒಂದು 2 ನಿಮಿಷ ಲೇಟ್ ಆಯಿತು, ಆ ಕಾರಣಕ್ಕೆ ಇದು ಸ್ವಲ್ಪ ಮೆತ್ತವಾಗಿದೆ ಅಷ್ಟೇ. ಆದರೆ ನೀವು ರೆಸ್ಟೋರೆಂಟಲ್ಲಿ ಯಾವ ರೀತಿ ಒಂದು ಗೋಬಿ ಮಂಚೂರಿ ತಿಂತೀರಾ ಅದೇ ಟೇಸ್ಟು, ಅದೇ 100% ಟೇಸ್ಟು ಇಲ್ಲಿ ಇವರು ಮಾಡಿರೋಂಥದ್ದು. ಟೇಸ್ಟ್ ಅಂತೂ ಅದ್ಭುತವಾಗಿದೆ, ಎಕ್ಸಲೆಂಟು. बहुत अच्छा भैया, हाँ बहुत अच्छा बनाया. ನಾನು ಒಂದು 3-4 ರೆಸ್ಟೋರೆಂಟ್ ಹೋದಾಗ ಗೋಬಿ ಮಂಚೂರಿ ತೋರಿಸಿರಲಿಲ್ಲ. ತುಂಬ ಜನ ಆಗ ಹೋಟೆಲ್ದು ಎಲ್ಲ ರೆಸಿಪೀಸು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೆ. ತುಂಬ ಜನ ಇದು ಕಮೆಂಟ್ ಮಾಡಿದ್ರಿ ನೀವು ಇದೊಂದು ತೋರಿಸ್ಕೊಡಿ ಅಂತ ಬಿಟ್ಟು. ಆದರೆ ಇದು ತೋರ್ಸೋಕ್ಕಾಗಿರಲಿಲ್ಲ, ಆ ಕಾರಣಕ್ಕೆ ನಾನು ಇವ್ರನ್ನ ಕರ್ಕೊಂಬಂದು ಇದು ಗೋಬಿ ಮಂಚೂರಿ ಮಾಡಿರೋವಂಥದ್ದು. ನೋಡಿ ಇದಂತೂ ತುಂಬ ಚೆನ್ನಾಗಿದೆ. ನೋಡಿ ನಿಮ್ಗೇನಾದರೂ ಈ ಥರ ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವಾಗಾದರೂ ಮಾಡ್ಕೊಬೇಕು ಅಂತಂದ್ರೆ ಈ ಥರ ಮಾಡ್ಕೊಳ್ಳಿ, 100% ನಿಮಗೆ ಸೂಪರಾಗಿ ಬರುತ್ತೆ. ಸಕ್ಕತ್ತಾಗಿದೆ. ನೋಡಿ ಇವ್ರು ಮಾಡಿರೋಂಥದ್ದೇ ಮತ್ತು ಇಡ್ಲಿ ಮತ್ತು ದೋಸೆ ಬರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ, ನೋಡ್ತಾ ಇರಿ. ನೋಡಿ ಇದಂತೂ ತುಂಬಾ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ.